ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಇರೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಮೇಲೆ, ಅದು ಅಕೌಂಟ್ಸಿನ ಟರ್ಮಿನಾಲಜೀಸ್. ನಾವಿಲ್ಲಿ ಬೇಸಿಕ್ ಅಕೌಂಟಿಂಗ್ ಟರ್ಮ್ಸನ್ನು ನೋಡ್ತೀವಿ. ಸೊ ಕಾಮನ್ ಆಗಿ ಟರ್ಮ್ಸ್ಗಳು ಯೂಸ್ ಆಗುತ್ತೆ. ಈ ಒಂದು ವಿಡಿಯೋಸ್ಗಳನ್ನು ನಾನು 3 ಪಾರ್ಟಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೇನೆ. ಅದರಲ್ಲಿ ಫಸ್ಟ್ ಪಾರ್ಟ್ ಇದು. ಸೊ ಈ ಒಂದು ವಿಡಿಯೋದಲ್ಲಿ ಕೆಲವು ಟರ್ಮ್ಸನ್ನು ನೋಡ್ತೀವಿ. ಅದು ಎಂಟಿಟಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್, ಓಚರ್, ಅಸೆಟ್, ಲಯಬಿಲಿಟಿ, ಡ್ರಾಯಿಂಗ್ಸ್ ಆ್ಯಂಡ್ ಫೈನಲಿ ಕ್ಯಾಪಿಟಲ್. ಈ ಎಲ್ಲ ಟರ್ಮ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋದಲ್ಲಿ ಈ ಟರ್ಮ್ಸ್ನ ಮೀನಿಂಗನ್ನು ನೋಡೋಣ. ಫಸ್ಟ್ ಒನ್, ಎಂಟಿಟಿ. ಎಂಟಿಟಿ ಅಂತ ಅಂದರೆ ಎ ಥಿಂಗ್ ದಟ್ ಹ್ಯಾಸ್ ಡಿಫ್ರೆಂಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಹಾಗಂದರೆ ಯಾವುದಾದ್ರೂ ಒಂದು ವಸ್ತುವಿಗೆ ಅದರದೇ ಆದ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಇರುವಂಥದ್ದು ಅಂತ. ಫಾರ್ ಎಕ್ಸಾಂಪಲ್, ನಾವು ಯಾವತ್ತೂ ಕೂಡ ಒಂದು ಸೂಪರ್ ಮಾರ್ಕೆಟನ್ನು ಒಂದು ಸ್ಕೂಲ್ ಅಂತಾನೋ ಅಥವಾ ಒಂದು ಸ್ಕೂಲನ್ನು ಹಾಸ್ಪಿಟಲ್ ಅಂತಾನೋ ಐಡೆಂಟಿಫೈ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ಅದಕ್ಕೆ ಅದರದೇ ಆದ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಇದೆ. ಹಾಗಂದರೆ ನಾವು ಸ್ಕೂಲನ್ನು ಸ್ಕೂಲ್ ಅಂತಲೇ ಐಡೆಂಟಿಫೈ ಮಾಡ್ತೀವಿ, ಸೂಪರ್ ಮಾರ್ಕೆಟನ್ನು ಸೂಪರ್ ಮಾರ್ಕೆಟ್ ಅಂತಲೇ ಐಡೆಂಟಿಫೈ ಮಾಡ್ತೀವಿ, ಇನ್ನು ಹಾಸ್ಪಿಟಲನ್ನು ಹಾಸ್ಪಿಟಲ್ ಅಂತಲೇ ಐಡೆಂಟಿಫೈ ಮಾಡ್ತೀವಿ. ಅದೇ ಅದರ ಎಕ್ಸಿಸ್ಟೆನ್ಸ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಬಿಸ್ನೆಸ್ ಅನ್ನೋದು ಕೂಡ ಅದಕ್ಕೆ ಅದರದೇ ಆದ ಎಕ್ಸಿಸ್ಟೆನ್ಸ್ ಇರುತ್ತೆ. ಬಿಸ್ನೆಸ್ ಅನ್ನು ಕೂಡ ಒಂದು ಸಪರೇಟ್ ಆಗಿರುವ ಇಂಡಿವಿಜುವಲ್ ಎಂಟಿಟಿ ಅಂತ ಹೇಳಿ ನಾವು ಗುರುತಿಸ್ತೀವಿ. ಹಾಗಾಗಿ ನಾವು ಯಾವತ್ತೂ ಕೂಡ ಬಿಸ್ನೆಸ್ಸೇ ಬೇರೆ ಮತ್ತು ಓನರೇ ಬೇರೆ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಹಾಗಂದರೆ ವಿ ಕನ್ಸಿಡರ್ ದ್ಯಾಟ್ ಬಿಸ್ನೆಸ್ ಈಸ್ ಸಪರೇಟ್ ಎಂಟಿಟಿ ಇನ್ ದಿ ಐಸ್ ಆಫ್ ಲಾ. ಸೊ ವಿ ಟ್ರೀಟ್ ಬಿಸ್ನೆಸ್ ಈಸ್ ಸಪರೇಟ್ ಫ್ರಾಮ್ ಇಟ್ಸ್ ಓನರ್. ನೆಕ್ಸ್ಟ್ ಟರ್ಮಿನಾಲಜಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದರೆ ಏನಂತ ನೋಡೋಣ. ಇಟ್ ಈಸ್ ಆ್ಯನ್ ಆ್ಯಕ್ಟಿವಿಟಿ ಆರ್ ಡೀಲಿಂಗ್ ಇನ್ವಾಲ್ವಿಂಗ್ ದ ಎಕ್ಸ್ಚೇಂಜ್ ಆಫ್ ಮನಿ ಆರ್ ಮನೀಸ್ ವರ್ತ್ ಬಿಟ್ವೀನ್ ಟೂ ಪಾರ್ಟೀಸ್. ಹಾಗಂತ ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನೋದು ಇಬ್ಬರ ಮಧ್ಯೆ ನಡೆಯುವಂಥ ಒಂದು ಡೀಲಿಂಗ್ ಅಥವಾ ಒಂದು ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಇಬ್ಬರು ಪಾರ್ಟೀಸ್ ಇನ್ವಾಲ್ವ್ ಆಗಿರಲೇಬೇಕು. ಇದು ಯಾವ ಥರ ಡೀಲಿಂಗ್ ಅಂತ ಅಂದರೆ ಮನಿಗೆ ಎಕ್ಸ್ಚೇಂಜ್ ಆಗುವಂತಹ ಅಥವಾ ಮನೀಸ್ ವರ್ತಿಗೆ ಎಕ್ಸ್ಚೇಂಜ್ ಆಗುವಂತಹ ಒಂದು ಡೀಲಿಂಗ್ ಆಗಿರುತ್ತೆ. ಮೇನ್ಲಿ ದೇರ್ ಆರ್ 2 types in business transaction. They are, first one, cash transaction. Cash transaction means when cash paid or received immediately in a transaction is called cash transaction. ಹಾಗಂದರೆ ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನಲ್ಲಿ ಇಮಿಡಿಯೇಟ್ಲಿ ಕ್ಯಾಶ್ ಪೇಮೆಂಟ್ ಆದರೆ ಅಥವಾ ಕ್ಯಾಶ್ ಇಮಿಡಿಯೇಟ್ಲಿ ರಿಸೀವ್ ಮಾಡಿಕೊಂಡ್ರೆ ಅದಕ್ಕೆ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಸೆಕೆಂಡ್ ಒನ್, ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಅಂದರೆ ವೆನ್ ಕ್ಯಾಶ್ ನಾಟ್ ಪೇಡ್ ಆರ್ ರಿಸೀವ್ ಇಮಿಡಿಯೇಟ್ಲಿ ಇನ್ ಎ ಟ್ರಾನ್ಸಾಕ್ಷನ್ ಈಸ್ ಕಾಲ್ಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಂದರೆ ನಾವೊಂದು ಗೂಡ್ಸನ್ನು ಪರ್ಚೇಸ್ ಅಥವಾ ಸೇಲ್ ಮಾಡಿದಾಗ ನಾವು ಇಮಿಡಿಯೇಟ್ಲಿ ಕ್ಯಾಶನ್ನು ಕೊಡದೇ ಇದ್ದರೆ ನಾವು ಆಮೇಲೆ ಕೊಡ್ತೆ ಅಂತ ಹೇಳಿದ್ರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಆರ್ ಇನ್ನೊಂದು ಮೀನಿಂಗ್ ಇದೆ ನೋಡಿ, ವೆನ್ ಆಬ್ಲಿಗೇಷನ್ ಟು ಪೇ ಆರ್ ರಿಸೀವ್ ದ ಅಮೌಂಟ್ ಲೇಟರ್ ಅರೈಸಸ್ ಇಟ್ ಈಸ್ ಕಾಲ್ಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಂದರೆ ನಾವು ಅಮೌಂಟನ್ನು ಸ್ವಲ್ಪ ದಿನ ಬಿಟ್ಟು ಕೊಡ್ತೀವಿ ಅಂತ ಅಂದರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಇಲ್ಲಿ ಕ್ಯಾಶ್ ಯಾವುದೇ ಕಾರಣಕ್ಕೂ ಇಮಿಡಿಯೇಟ್ಲಿ ಪೇಮೆಂಟು ಆಗೋದಿಲ್ಲ, ಅದ್ರ ಜೊತೆಗೆ ರಿಸೀವ್ ಕೂಡ ಆಗೋದಿಲ್ಲ. ನೆಕ್ಸ್ಟ್ ಟರ್ಮಿನಾಲಜಿ, ಓಚರ್. ಓಚರ್ ಇಟ್ ಈಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಹಾಗಂತ ಅಂದರೆ ಓಚರ್ ಅನ್ನೋದು ಒಂದು ಎವಿಡೆನ್ಸ್ ಇರೋ ಥರ ಬಿಸ್ನೆಸ್ಸಿಗೆ ಯಾವುದೇ ಒಂದು ಅಕೌಂಟಿಂಗ್ ಟ್ರಾನ್ಸಾಕ್ಷನ್ಗೆ ಸಪೋರ್ಟಿವ್ ಆಗಿ ಓಚರ್ ಇರಲೇಬೇಕು. ಅಂದರೆ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅಂದರೆ ಅದಕ್ಕೆ ಸಾಕ್ಷಿನೇ ಓಚರ್ ಆಗಿರುತ್ತೆ. ಹಾಗಾಗಿ ಇದನ್ನು ಒಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ನೆಕ್ಸ್ಟ್ ಟರ್ಮಿನಾಲಜಿ, ಅಸೆಟ್. ಅಸೆಟ್ ಮೀನ್ಸ್ ಐಟಮ್ ಆಫ್ ದ ವ್ಯಾಲ್ಯೂ ಯೂಸ್ಡ್ ಬೈ ದ ಬಿಸ್ನೆಸ್ ಆರ್ಗನೈಸೇಷನ್, ಆರ್ ವಿ ಕ್ಯಾನ್ ಸೇ ದ್ಯಾಟ್ the economic resource of an enterprises which are used in a business operations are called assets. ಹಾಗಂತ ಅಂದರೆ ಅಸೆಟ್ಟನ್ನು ಬಿಸ್ನೆಸ್ನ ಆಸ್ತಿ ಅಂತಲೇ ಹೇಳ್ಬೋದು. ಇದು ಒಂದು ರಿಸೋರ್ಸ್ ಆಗಿರುತ್ತೆ. ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ನ ಅರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಸೆಟ್ಟನ್ನು ನಾವು 2 ರೀತಿಯಲ್ಲಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಒಂದು ಫಿಕ್ಸ್ಡ್ ಅಸೆಟ್, ಇನ್ನೊಂದು ಕರೆಂಟ್ ಅಸೆಟ್. ಫಿಕ್ಸ್ಡ್ ಅಸೆಟ್ ಅಂತ ಅಂದರೆ ಲಾಂಗ್ ಟರ್ಮ್ವರೆಗೆ ಯೂಸ್ ಮಾಡುವಂಥದ್ದು. ಇನ್ನು ಕರೆಂಟ್ ಅಸೆಟ್ ಅಂತ ಅಂದರೆ ಶಾರ್ಟ್ ಟರ್ಮ್ವರೆಗೆ ಯೂಸ್ ಮಾಡ್ತೀವಿ. ಅಂದರೆ ವಿತಿನ್ 1 year ನಾವು ಇದನ್ನು ಯೂಸ್ ಮಾಡಿ. ನೆಕ್ಸ್ಟ್ ಟರ್ಮಿನಾಲಜಿ, ಲಯಬಿಲಿಟಿ.
Liability means obligations of business to pay outsider. ಮೀನ್ಸ್ ಲ್ಯಾಬಿಲಿಟಿ ಅಂತ ಅಂದರೆ ಬಿಸ್ನೆಸ್ ಅನ್ನೋದು ಬೇರೆಯವರಿಗೆ ಪೇ ಮಾಡುವಂಥದ್ದು ಇದ್ದರೆ ಅದನ್ನು ಲ್ಯಾಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಲ್ಯಾಬಿಲಿಟಿ ಅನ್ನೋದು ಒಂದು ಬರ್ಡನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲೋನನ್ನು ತೊಗೊಂಡಿದ್ರೆ ಬ್ಯಾಂಕಲ್ಲಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಿಂದ ಲೋನ್ಗಳನ್ನು ತೊಗೊಂಡಿದ್ರೆ ಅದನ್ನು ರೀಪೇಮೆಂಟ್ ಮಾಡಲೇಬೇಕಾಗತ್ತೆ. ಸೊ ಇಟ್ ಈಸ್ ಆನ್ ಆಬ್ಲಿಗೇಷನ್ ಆಫ್ ಬಿಸ್ನೆಸ್ ಟು ಪೇ ಔಟ್ಸೈಡರ್. ಬೇರೆಯವರಿಗೆ ಪೇ ಮಾಡುವಂಥದ್ದನ್ನು ನಾವು ಲ್ಯಾಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಲ್ಯಾಬಿಲಿಟಿಯಲ್ಲಿ 2 ಥರ ಇರುತ್ತೆ. ಒಂದು ಫಿಕ್ಸ್ಡ್ ಲ್ಯಾಬಿಲಿಟಿ, ಇನ್ನೊಂದು ಕರೆಂಟ್ ಲ್ಯಾಬಿಲಿಟಿ. ಫಿಕ್ಸ್ಡ್ ಲ್ಯಾಬಿಲಿಟಿ ಅಂತ ಅಂದರೆ ಇದು ಲಾಂಗ್ ಟರ್ಮ್ಗೆ ಯೂಸ್ ಆಗುವಂಥದ್ದು. ಅಂದರೆ ನಾವೀಗ ಲಾಂಗ್ ಟರ್ಮ್ ಲೋನನ್ನು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ 10 ವರ್ಷಕ್ಕೆ 15 ವರ್ಷಕ್ಕೆ ನಾವು ಲೋನನ್ನು ತೊಗೊಂಡ್ರೆ ಅದು ಲಾಂಗ್ ಟರ್ಮ್ ಲೋನ್ ಆಗುತ್ತೆ. ಸೊ ಅದು ಫಿಕ್ಸ್ಡ್ ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಆಗುತ್ತೆ. ಅದೇ ರೀತಿಯಲ್ಲಿ ಕರೆಂಟ್ ಲ್ಯಾಬಿಲಿಟಿ ಇದು ಶಾರ್ಟ್ ಟರ್ಮ್ ಪೀರಿಯಡಿಗೆ ರಿಲೇಟೆಡ್ ಆಗಿರೋದು. ಅಂದರೆ ವಿತಿನ್ 1 ಇಯರಲ್ಲಿ ನಾವು ಪೇಮೆಂಟ್ ಮಾಡೋದಕ್ಕೆ ನಾವು ಕರೆಂಟ್ ಲ್ಯಾಬಿಲಿಟಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಟರ್ಮಿನಾಲಜಿ ಕ್ಯಾಪಿಟಲ್ ಮೀನ್ಸ್ ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಓನರ್ ಇನ್ ದ ಫರ್ಮ್ ಈಸ್ ನೌನ್ ಆ್ಯಸ್ ಕ್ಯಾಪಿಟಲ್. ಹಾಗಂದರೆ ಬಿಸ್ನೆಸ್ಸಿನ ಓನರ್ ಯಾರಿರ್ತಾನೆ ಅವನು ಬಿಸ್ನೆಸ್ಸಿಗೆ ಅಮೌಂಟ್ ಇರ್ಬೋದು, ಮೀನ್ಸ್ ಕ್ಯಾಶ್ ಇರ್ಬೋದು, ಗೂಡ್ಸ್ ಇರ್ಬೋದು, ಅಸೆಟ್ ಇರ್ಬೋದು, ಇದನ್ನು ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಕ್ಕೆ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಕ್ಯಾಪಿಟಲ್ ಅಂತ ಅಂದರೆ ಬಂಡವಾಳ. ಹಾಗಾಗಿ ಅವನು ಬಿಸ್ನೆಸ್ ಮಾಡುವಾಗ ಬಿಗಿನಿಂಗಲ್ಲಿ ಏನೇನನ್ನು ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅದನ್ನೆಲ್ಲವನ್ನೂ ಕೂಡ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ನೆಕ್ಸ್ಟ್ ಟರ್ಮಿನಾಲಜಿ Drawings means withdrawal of money or goods by the owner from the business for personal use is known as drawing. ಹಾಗಂತ ಅಂದರೆ ಬಿಸ್ನೆಸ್ಸಿನ ದುಡ್ಡನ್ನು ಪರ್ಸ್ನಲ್ ಯೂಸಿಗೆ ಅಂತ ಹೇಳಿ ಓನರ್ ಅದನ್ನು ವಿಡ್ರಾ ಮಾಡಿಕೊಂಡು ಹೋಗೋದಕ್ಕೆ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಯಾವಾಗೆಲ್ಲ ಅವನು ಬಿಸ್ನೆಸ್ಸಿನ ದುಡ್ಡನ್ನು ಪರ್ಸ್ನಲ್ ಯೂಸ್ಗೆ ವಿಡ್ರಾ ಮಾಡ್ಕೊಂಡು ಹೋಗ್ತಾನೋ ಆಗ ಎಲ್ಲ ಅದು ಕ್ಯಾಪಿಟಲ್ನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಅಂದರೆ ಅವನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅದನ್ನು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ.